Hi students, welcome back to the LMS program offered by Department of Collegiate Education, Government of Karnataka. In the previous sessions, we had theoretical concepts which are related to taxable, computation of taxable income from business. And in this session and in the upcoming session, we are going to solve some of the problems related to income from business, taxable income from business, as well as computation of taxable income from profession. Okay, we are going to solve some of the problems. The learning objective is, that is, analyzing and determining the profits and gains of the business. And at the end of the session, we will be comfortable with calculating or computing the taxable income from business. Okay, let us start. We have a P&L account of Mr. Raju, Messrs. Raju and Co. for the year ended 31st/3/2019. ಸೊ ದಟ್ ಇಲ್ಲಿ ನಮಗೆ ಒಂದು P&L ಅಕೌಂಟ್ ಕೊಟ್ಟಿದ್ದಾರೆ ಮತ್ತು ಒಂದಷ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಸೊ ಈಗ ನಾವು ಇದನ್ನು ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ದಟ್ ನಾವು ಈಗಾಗಲೇ ಫಾರ್ಮ್ಯಾಟನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಸೊ ಆ ಫಾರ್ಮ್ಯಾಟ್ ಪ್ರಕಾರ ನಾವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ನಾವು ಪ್ಲೀಸ್ ಗೋ ಥ್ರೂ ದ ಕಂಡೀಷನ್ಸ್ ದ ಕಂಟೆಂಟ್. ಸೊ ನಾವು ನಮ್ಮ ಫಾರ್ಮ್ಯಾಟ್ ಹೇಗಿರುತ್ತೆ ಅಂದರೆ, ಈಗಾಗಲೇ ನೆಟ್ ಪ್ರಾಫಿಟ್ ಸ್ಟಾರ್ಟಿಂಗಲ್ಲಿ ಇರುತ್ತೆ, ಎಕ್ಸ್ಪೆನ್ಸಸ್ ಡಿಸಲೋವ್ಡ್ ಇರುತ್ತೆ, ಮತ್ತು ಎಕ್ಸ್ಪೆನ್ಸಸ್ ಅಲೋವ್ಡ್ ಬಟ್ ನಾಟ್ ರೆಕಾರ್ಡೆಡ್ ಇರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಇರುತ್ತೆ, ಮತ್ತು ಬಿಸ್ನೆಸ್ ಇನ್ಕಮ್ಸ್ ವಿಚ್ ಆರ್ ನಾಟ್ ರಿಲೇಟೆಡ್. ಒಟ್ಟು 4 ಹೆಡ್ಡಿಂಗ್ ಇರುತ್ತೆ ಅಂತ ಮಾತಾಡ್ಕೊಂಡಿದ್ದೀವಿ. ಸೊ ದ್ಯಾಟ್ ನಾವಿಲ್ಲೇನು ಮಾಡಬೇಕು ಅಂದರೆ, ವಿ ವಿಲ್ ಟೇಕ್ ದ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್, ದಟ್ ಇಸ್ 39,000 ಆಸ್ ಪರ್ ದ ಪ್ರಾಬ್ಲಮ್, ಪ್ಲಸ್ ಎಕ್ಸ್ಪೆನ್ಸಸ್ ಡಿಸಲೋವ್ಡ್ ಎಂಟ್ರಿ ಕೊಡ್ತೀವಿ. ನೆಕ್ಸ್ಟ್ ಹೆಡಿಂಗಿಗೆ ಹೋಗ್ತೀವಿ, ಎಕ್ಸ್ಪೆನ್ಸಸ್ ಡಿಸಲೋವ್ಡ್. ಓಕೆ, ಸೊ ಇಲ್ಲಿ ಯಾವ್ಯಾವ ತೊಗೋಬೇಕು ಸರ್? ಪ್ಲೀಸ್ ಗೋ ಥ್ರೂ ದ P&L ಅಕೌಂಟ್ ಡೆಬಿಟ್ ಸೈಡ್. ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಅದು ಅಲೌಡೆ, ಬಿಸ್ನೆಸ್ ರಿಲೇಟೆಡೆ. ಫೈರ್ ಇನ್ಶೂರೆನ್ಸ್ ಅಲೌಡ್, ಬ್ಯಾಡ್ ಡೇಟ್ಸ್ ಅಲೌಡ್, ಸ್ಯಾಲ್ರೀಸ್ ಅಲೌಡ್. ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್, ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ ಅಂತ ಹೇಳ್ಬಿಟ್ಟಿದ್ದಾರೆ, 22,250. ಸೊ ಈಗ ನಾವು ಈ ಹಿಂದಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ 10,000ಕ್ಕಿಂತ ಜಾಸ್ತಿ ನೀವೇನಾದರೂ ಪೇಮೆಂಟನ್ನ ಕ್ಯಾಶಲ್ಲಿ ಮಾಡಿದರೆ ಅದು ಡಿಸಲವ್ ಆಗುತ್ತೆ. ಸೊ ದಟ್ ಅಡ್ವರ್ಟೈಸ್ಮೆಂಟ್ ಇನ್ ಕ್ಯಾಶ್ ಈಸ್ ಡಿಸಲವ್ಡ್. ಓಕೆ, 22,250 ರೂಪಾಯಿ ನಿಮಗೆ ಡಿಸಲವ್ ಆಗುತ್ತೆ. ಓಕೆ, ಫರ್ದರ್ ನೋಡೋಣ. ಪ್ರೊಪ್ರೈಟರ್ ಸ್ಯಾಲ್ರಿ ಡಿಸಲವ್ಡ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡಿಸಲವ್ಡ್, ಇನ್ಕಮ್ ಟ್ಯಾಕ್ಸ್ ಡಿಸಲವ್ಡ್, ಬಿಕಾಸ್ ಆಲ್ರೆಡಿ ವಿ ಹ್ಯಾಡ್ ಡಿಸ್ಕಷನ್. ನೀವು ಪ್ರೊಪ್ರೈಟರ್ಗೆ ಏನೇ ಪೇಮೆಂಟ್ ಮಾಡಿದ್ರು ಡಿಸಲವ್ ಆಗುತ್ತೆ. ಇಟ್ ಮೇ ಬಿ ಸ್ಯಾಲ್ರಿ, ಇಟ್ ಮೇ ಬಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಟ್ ಮೇ ಬಿ ಬೋನಸ್. ಸೊ ದಟ್ ಪ್ರೊಪ್ರೈಟರ್ ಸ್ಯಾಲ್ರಿ ಈಸ್ ಡಿಸಲವ್ಡ್, interest on capital is disallowed. Then income tax, yes, any direct taxes, income tax, wealth tax, municipal tax, disallowed. ನೋಡಿ, ಹಾಗಾಗಿ ಪ್ರೊಪ್ರೈಟರಿ ಸ್ಯಾಲ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇನ್ಕಮ್ ಟ್ಯಾಕ್ಸ್ ಡಿಸಲವ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಡಿಪ್ರಿಸಿಯೇಷನ್ 1,000 ಇದೆ. ಆ್ಯಂಡ್ ವಿ ಹ್ಯಾವ್ ಡಿಪ್ರಿಸಿಯೇಷನ್ ಅಡಿಷನಲ್ ಇನ್ಫಾರ್ಮೇಷನ್. ಡಿಪ್ರಿಸಿಯೇಷನ್ ಇದೆ ಅಡಿಷನಲ್ ಇನ್ಫಾರ್ಮೇಷನ್ಲಿ. ಡಿಪ್ರಿಸಿಯೇಷನ್ ಆಸ್ ಪರ್ IT rule amounts to rupees 2,900. So now please concentrate, students. In case if you got depreciation at the debit side of P&L account as well as in the additional information, please do one thing. Whatever depreciation is there, the charged depreciation in the P&L account, just disallow them. Okay, disallow the depreciation, and whatever depreciation is there in the additional information, allow it. ಸೊ ಅಲ್ಲಿಗೆ ಈ ಡಿಪ್ರಿಸಿಯೇಷನ್ 2,000 ಅಂತ ಏನಿದೆಯೋ ಅದನ್ನು ನಾವು ಡಿಸಲೋ ಮಾಡ್ತೀವಿ. ಆ್ಯಸ್ ಪರ್ IT ರೂಲ್ ಏನು ಹೇಳಿದೆಯೋ ಅದನ್ನು ಅಲೋ ಮಾಡ್ತೀವಿ ನೆಕ್ಸ್ಟ್ ಹೆಡಿಂಗಲ್ಲಿ. ಸೊ ದಟ್ ಇಲ್ಲಿ ಡಿಸಲೋ ಎಷ್ಟು? 2,000 ರೂಪಾಯಿ. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್ ಡ್ಯೂ ಅಂತ ಇದೆ 5,000. ನಮಗೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ ನೋಡಿ. ಸೇಲ್ಸ್ ಟ್ಯಾಕ್ಸ್ ವಾಸ್ ಪೇಡ್ ಆನ್ 1st May 2019. ಡ್ಯೂ ಡೇಟ್ ಆಫ್ ಫೈಲಿಂಗ್ ಆಫ್ ರಿಟರ್ನ್ ಇಸ್ 31st July. 31st ಜುಲೈಗಿಂತ ಮುಂಚೆ ನೀವು ಸೇಲ್ಸ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡಿದ್ದೀರಾ, ಹಾಗಾಗಿ ಇಟ್ ಇಸ್ ಅಲೌಡ್. ಓಕೆ, ಇಫ್ ಇಟ್ ಈಸ್ ಪೇಯ್ಡ್ ಆಫ್ಟರ್ 31st July, ಸೊ ಇಟ್ ವುಡ್ ಬಿ ಡಿಸಲೌಡ್. ಅದು ಆವಾಗ ಡಿಸಲವ್ ಆಗೋಗುತ್ತೆ. ಸೊ ದಟ್ ಸೇಲ್ಸ್ ಟ್ಯಾಕ್ಸ್ ಡ್ಯೂ ಇಸ್ ಅಲೌಡ್ ಇಯರ್. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ 1,000 ಡಿಸಲೌಡ್. ಡೊನೇಷನ್ಸ್ ಡಿಸಲೌಡ್. ಕಾರ್ ಎಕ್ಸ್ಪೆನ್ಸಸ್ we have an adjustment. ನೋಡಿ, additional information ಇದೆ. 50% of car expenses is for
ಪರ್ಸನಲ್ ಯೂಸ್. ಸೊ ಅಲ್ಲಿಗೆ ಕಾರ್ ಎಕ್ಸ್ಪೆನ್ಸಸ್ಸಲ್ಲಿ ನಿಮಗೆ ಅರ್ಧ ಭಾಗ ಅಂದರೆ 375 ರುಪೀಸ್ ನಿಮಗೆ ಡಿಸರ್ವ್ ಆಗುತ್ತೆ. ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಎಂಪ್ಲಾಯೀಸ್ ಕ್ವಾರ್ಟರ್ಸ್. ಎಂಪ್ಲಾಯೀಸ್ಗೆ ನೀವು ಕ್ವಾರ್ಟರ್ಸ್ ಕೊಟ್ಟಿದ್ದೀರಾ, ವಸತಿ ಗೃಹ, ಅದಕ್ಕೆ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟಿದ್ದೀರಾ. ಸೊ ಇಟ್ ಈಸ್ ಅಲೌಡ್, ನೋ ಪ್ರಾಬ್ಲಮ್. ಓಕೆ, ಸೊ ಅಲ್ಲಿಗೆ ಯಾವ್ಯಾವುದು ನಿಮಗೆ ಡಿಸರ್ವ್ ಸಿಕ್ತು? ಈಗ ಒಂದು ಅಡ್ವರ್ಟೈಸ್ಮೆಂಟು, ಓಕೆ, ಪ್ರೊಪ್ರೈಟರ್ ಸ್ಯಾಲ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇನ್ಕಮ್ ಟ್ಯಾಕ್ಸ್, ಡಿಪ್ರಿಸಿಯೇಷನ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡ್, ಡೊನೇಷನ್ಸ್, ಕಾರ್ ಎಕ್ಸ್ಪೆನ್ಸಸ್ಸಲ್ಲಿ 50%, ಇಷ್ಟು ನಿಮಗೆ ಡಿಸರ್ವ್ ಆಗಿದೆ. ಆ್ಯಂಡ್ ಯು ನೀಡ್ ಟು ಗೋ ಥ್ರೂ ದ ಅಡಿಷನಲ್ ಇನ್ಫಾರ್ಮೇಷನ್ಸ್ ಟು. ಅಡಿಷನಲ್ ಇನ್ಫಾರ್ಮೇಷನ್ ನೋಡಬೇಕಾಗುತ್ತೆ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ರುಪೀಸ್ 2800 ಪೇಯ್ಡ್ ಆ್ಯಸ್ ಕಾಂಪನ್ಸೇಷನ್ ಟು ಎನ್ ಎಂಪ್ಲಾಯಿ. 2800 ರೂಪಾಯಿ ಒಬ್ಬ ಎಂಪ್ಲಾಯಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದೀವಂತೆ, ಅದು ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ಸೇರ್ಕೊಂಡಿದೆಯಂತೆ. ಇದು ನಮಗೆ ಅಲೌಡ್ ಎಕ್ಸ್ಪೆಂಡಿಚರ್ ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ಯುವರ್ ಬಿಸ್ನೆಸ್. ಓಕೆ, ಬಟ್ ರುಪೀಸ್ 2200 ಬೈ ವೇ ಆಫ್ ಹೆಲ್ಪಿಂಗ್ ಎ ಸ್ಟೂಡೆಂಟ್ ಅಂತ ಇರೋದದು. ಸೊ ಒಬ್ಬ ಸ್ಟೂಡೆಂಟ್ಗೆ ನಾವು ಹೆಲ್ಪ್ ಮಾಡಿದ್ದೀವಿ ಅಂದರೆ ಡೊನೇಷನ್ ಕೊಟ್ಟಿದ್ದೀವಿ 2200 ರೂಪಾಯಿ. ಸೊ ಇದು ನಮಗೆ ಡೊನೇಷನ್ ಆಗುತ್ತೆ, ಡಿಸರ್ವ್ ಆಗುತ್ತೆ. ಓಕೆ, ಸೊ ದಟ್ 2200 ಡೊನೇಷನ್ ಟು ಎ ಸ್ಟೂಡೆಂಟ್ ಈಸ್ ಡಿಸರ್ವ್ಡ್. ಡಿಪ್ರಿಸಿಯೇಷನ್ ಇದು ನಮಗೆ ನೆಕ್ಸ್ಟ್ ಹೆಡಿಂಗಲ್ಲಿ ಬರುತ್ತೆ, ಅಲೋ ಮಾಡಬೇಕಾಗುತ್ತೆ. ಸೇಲ್ಸ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ದೀವಿ, ಕಾರ್ ಎಕ್ಸ್ಪೆನ್ಸಸ್ ಬಗ್ಗೆ ಮಾತಾಡಿದ್ದೀವಿ. ಸೊ ದಟ್ ಲುಕ್ ಇನ್ ಟು ದಿಸ್ ಜನರಲ್ ಎಕ್ಸ್ಪೆನ್ಸಸ್, ದಟ್ ಈಸ್ 2200 rupees ಡೊನೇಷನ್, advertisement in cash, proprietor salary, interest on capital, income tax, depreciation, advance income tax paid, donations, car expenses 50%, totally 43,825 rupees put together disallowed expenditures. ಇಷ್ಟನ್ನು ನಾವು ಆ್ಯಡ್ ಬ್ಯಾಕ್ ಮಾಡ್ತೀವಿ. ಸೊ ದಟ್ 39,000 plus 43,825, 82,825 is the subtotal. Next, less expenses allowed but not recorded. Now please concentrate. ನಮಗೆ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಸಾಮಾನ್ಯವಾಗಿ ಈ ಅಮೌಂಟ್ ಇರುತ್ತೆ. ಅಡಿಷನಲ್ ಇನ್ಫಾರ್ಮೇಷನ್ನೇ ನೋಡಬೇಕು ನೀವು. ಸೊ ವಿ ಹ್ಯಾವ್ ಡಿಪ್ರಿಸಿಯೇಷನ್ ಆಸ್ ಪರ್ IT ರೂಲ್ 2900, ಅದನ್ನು ನಾವಿಲ್ಲ ಅಲೋ ಮಾಡ್ತೀವಿ. ಸೊ 2900 is the allowed expenses but not recorded so far. So 2900 is the deduction here. 82,825 ರೂಪಾಯಲ್ಲಿ 2,900 ರೂಪಾಯಿನ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ದಟ್ 79,925 rupees is subtotal. And we have the last heading, less non-business incomes. Now please go through the credit side of your P&L account. Gross profit, no problem, it is business related. Bad debts recovered, disallowed earlier. Now please concentrate, if it is disallowed, it becomes non-business income. So 4,000 ತಗೋಬೇಕಾಗುತ್ತೆ. Interest on government securities, yes, it is non-business income. It is taxable under the head income from other sources. ತಗೋಬೇಕಾಗುತ್ತೆ. ರೆಂಟ್ ರಿಸೀವ್ಡ್ ಫ್ರಮ್ ಎಂಪ್ಲಾಯೀಸ್ ಕಡೆಯಿಂದ ಬರ್ತಾ ಇರೋ ಬಾಡಿಗೆ, ಸೊ ದಟ್ ಬಿಸ್ನೆಸ್ ಇನ್ಕಮೇ ಆಗುತ್ತೆ. ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಕಡೆಯಿಂದ ಬರ್ತಿರೋ ಬಡ್ಡಿ ಬಿಸ್ನೆಸ್ ಇನ್ಕಮೇ ಆಗುತ್ತೆ. ಸೊ ದಟ್ ವಿ ಹ್ಯಾವ್ 2 non-business incomes, that is bad debt recovered, disallowed earlier, and interest on government securities 4,000 each. So 4,000 plus 4,000, 8,000. So 79,925 minus 8,000, 71,925 is the taxable income from business. Okay, so this is how we need to solve the problem. So for your better understanding and additional learning, you can go through the reference Direct Taxes Law and Practice, Dr. Vinod K. Singhania and Dr. Kapil Singhania, Tax Mill Publication. Thank you very much, students. We will meet you.